2025 ಜನವರಿ 16ರ ತಾರೀಕು ಬೀದರ್ ನಗರದ ಹೃದಯ ಭಾಗದಲ್ಲಿ ನಡೆದಿದ್ದಂತಹ ಎಟಿಎಂ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದು. ಏನು ಈಗಾಗಲೇ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಆದರೆ ಇದುವರೆಗೆ ಆರೋಪಿಗಳ ಸುಳಿವು ಮಾತ್ರ ಪೊಲೀಸ್ ಇಲಾಖೆ ಸಿಗ್ತಾ ಇಲ್ಲ. ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನು ಆ ಸಂದರ್ಭದಲ್ಲಿ ಗಾಯಗೊಂಡು ಏನು ಎದೆಗೆ ಗುಂಡು ತಗುಲ್ಕೊಂಡಿದ್ದಂತ ಏನು ಶಿವಕುಮಾರ್ ಗುನ್ನಳ್ಳಿ ಇದ್ದಾರೆ. ಅವರು ಕೂಡ ನ್ಯಾಯಕ್ಕಾಗಿ ದಿನಂಪ್ರತಿ ಅಂದ್ರೆ ಸರ್ಕಾರಿ ಇಲಾಖೆಗಳಿಗೆ ಅಲೆದಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವ್ರಿಗೆ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ. ಈಗಾಗಲೇ ಬೆಂಗಳೂರಿಗೆ ಹೋಗಿ ಏನೋ ಗೃಹ ಸಚಿವರಿಗೆ ಮತ್ತೆ ಸಿಎಂ ಅವ್ರಿಗೆ DCM ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಅವರಿಗೆ ಏನು ಮನವಿ ಮಾಡ್ಕೊಂಡ್ರು ಕೂಡ ಇದುವರೆಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಈಗ ಸದ್ಯ ನಮ್ಮ ಜೊತೆ ಶಿವಕುಮಾರ್ ಗುನ್ನಳ್ಳಿ ಅವ್ರನ್ನ ನೋಡ್ತಾ ಇರೋ ದೃಶ್ಯಗಳಲ್ಲಿ ಈಗಾಗಲೇ ಅವರು ಏನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಏನು CM ಅವ್ರಿಗೆ ಕೊಟ್ಟಿರುವಂತ ಮನವಿ ಲೆಟ್ರು ಅಂದ್ರೆ ನಮಗೆ ನ್ಯಾಯ ಕೊಡಿಸಿ ಅನ್ನುವಂತ ಮಾತನ್ನ ಮನವಿ ಮಾಡಿಕೊಂಡು ಏನು ಮನವಿ ಸಲ್ಲಿಸಿರುವಂತ ಒಂದು ಅರ್ಜಿ ಪ್ರತಿಯನ್ನು ಹಿಡ್ಕೊಂಡು ಕುಂತಿರುವಂತದ್ದು. ಮತ್ತೆ ಅದರ ಜೊತೆಗೆ ಮುಖ್ಯ ಕಾರ್ಯದರ್ಶಿ ಆಗಿರುವಂತ ಶಾಲಿನಿ ರಜನೀಶ್ ಅವರಿಗೆ ಅಂದ್ರೆ ಇಲಾಖೆ ಬೆಂಗಳೂರಿನಲ್ಲಿ 3 ದಿನ ಉಳಿದುಕೊಂಡು ಜುಲೈ 1ನೇ ತಾರೀಕಿಂದ 3ನೇ ತಾರೀಕುವರೆಗೂ 3 ದಿನ ಬೆಂಗಳೂರಿನಲ್ಲೇ ಇದ್ದು ಆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಆದ್ರೆ ಇದುವರೆಗೆ ಅವ್ರಿಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ. ಇನ್ನು 6 ತಿಂಗಳಿಂದ ನಾವು ಆಸ್ಪತ್ರೆ ವೆಚ್ಚ ಆಗಿರ್ಬೋದು ಎಲ್ಲವನ್ನು ಕೂಡ ಸಂಕಷ್ಟದಲ್ಲಿ ದಿನ ದೂಡ್ತಾ ಇದೀವಿ. ಅಂದ್ರೆ ಮನೆಗೆ ಅವ್ರು ಒಬ್ಬನೇ ಮಗ ಇರುವಂಥದ್ದು. ಏನು ನನ್ನನ್ನೇ ಈಗ ತಂದೆ ತಾಯಿ ಸಲಹುತ್ತಿದ್ದಾರೆ ಎನ್ನುವಂತ ಮಾತನ್ನ ಅಳಲನ್ನ ಕೂಡ ಅವರು ತೋಡ್ಕೊತಾ ಇದ್ದಾರೆ. ಈಗಾಗಲೇ ಅವ್ರಿಗೆ ಕಾಯಂ ನೌಕರಿ ಕೊಡಿಸ್ತೀನಿ ಅನ್ನುವಂಥ ಮಾತನ್ನ ಭರವಸೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಆಗಿರ್ಬೋದು ಸರ್ಕಾರ ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳಿತ್ತು. ಆದ್ರೆ ಆ ಮಾತಿನಂತೆ ನಡೆದುಕೊಂಡಿಲ್ಲ ಎನ್ನುವಂಥ ಮಾತನ್ನ ಈಗಾಗಲೇ ಶಿವಕುಮಾರ್ ಗುನ್ನಳ್ಳಿ ಅವರು ಹೇಳ್ತಿದ್ದಾರೆ. ಅವ್ರ ಜೊತೆನೆ ಮಾತಾಡ್ತೀನಿ. ಸರ್, ನಿಮ್ಗೆ ಜನವರಿ 16ನೇ ತಾರೀಕು ATM ರಾಬರಿ ಆಗಿತ್ತು. ಆ ಸಮಯದಲ್ಲಿ ನಿಮ್ಗೆ ಆಶ್ವಾಸನೆ ಏನು ಕೊಟ್ಟಿದ್ರು, ನಿಮ್ಗೆ ಏನೇನಾಗಿತ್ತು, ಈ ಕುರಿತ ನಿಮ್ಗೆ ಏನಾದ್ರು ಯಾರಾದ್ರೂ ಸಹಾಯ, ಆರ್ಥಿಕ ಸಹಾಯ ಆಗಿರೋದು ಅಥವಾ ನೌಕರಿ ಕೊಡ್ಸೋ ಕೆಲಸ ಏನಾದ್ರು ಮಾಡಿದಾರ? ಇಲ್ಲ ಸರ್, ಇಲ್ಲಿವರೆಗೂ ಇನ್ನೂ ಏನೂ ಸಹಾಯ ಆಗಿಲ್ಲ. ನಾವು ಬೆಂಗಳೂರಿಗೆ ಹೋದೆ. ನಂಗೆ ತುಂಬ ನೋವಿದ್ರು ಕೂಡ ಬೆಂಗಳೂರಿಗೆ ಹೋಗಿ ಸಚಿವರಿಗೆ ಎಲ್ಲರಿಗೆ ಭೇಟಿಯಾಗಿ ಲೆಟರ್ ಎಲ್ಲ ಕೊಟ್ಟು ಇದು ಮಾಡಿದ್ದೀವಿ. ಆದರೂ ಕೂಡ ಇನ್ನೂ ಏನೂ ಪರಿಹಾರ ಸಿಕ್ಕಿಲ್ಲ ನನಗೆ. ನಮ್ಮ ಪರಿಹಾರದಾಗ ನಾನೇ ಕೆಲಸ ಮಾಡೋ ಹುಡುಗ. ನಮ್ಮ ತಾಯಿಯವರು ಮನೆ ಕೆಲಸ, ಆಮೇಲೆ ನಮ್ಮ ತಂದೆಯವರು ಕೂಡ ಅವ್ರಿಗೆ ಪ್ಯಾರಲೈಸಿಸ್ ಆಗಿದೆ. ಅವರು ಹೆಲ್ತ್ ಕೂಡ ತುಂಬ ಇಶ್ಯೂ ಇದೆ. ಅವರೇ ಕೂಡ ನನಗೆ ಅವ್ರದ್ದೇ ನಾನೇ ಅವ್ರಿಗೆ ಮಾಡೋ ಟೈಮಲ್ಲಿ ಅವರೇ ನಂಗೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ನಂಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಇಲ್ಲಿವರೆಗೂ. ಆಮೇಲೆ ಖಾಯಂ ನೌಕರಿ ಕೊಡ್ತೇ ಅಂದಿರು, ಇನ್ನೂ ಖಾಯಂ ನೌಕರಿ ಕೊಟ್ಟಿಲ್ಲ. ಇದು ಒಂಥರ ಭಾಳ ನಮ್ಮ ಪರಿವಾರಕ್ಕೆ ಒಂದು ಭಾಳ ದುಃಖದ ಸಂಗತಿ ಅಂತ ಹೇಳಬೇಕು. ಇಲ್ಲಿವರೆಗೂ ಇನ್ನೂ ಏನು ಸಹಾಯ, ಆರ್ಥಿಕ ಸಹಾಯ ಕೂಡ ಏನೂ ಮಾಡಿಲ್ಲ ಇಲ್ಲಿವರೆಗೂ. ನಿಮ್ಗೆ ಹಿಂದೆ ಈಶ್ವರ್ ಖಂಡ್ರೆ ಅವರು ಜನವರಿ 25ನೇ ತಾರೀಕು ನೀವೇನು ಟ್ರೀಟ್ಮೆಂಟ್ ಮಾಡ್ಕೊಂಡು ಮನೆಗೆ ಬಂದಿದ್ರಿ, ಆ ಸಮಯದಲ್ಲಿ ಬಂದಾಗ ನಿಮ್ಗೆ ಏನು ಆಶ್ವಾಸನೆ ಕೊಟ್ಟಿದ್ರು, ಅದ್ರ ಪ್ರಕಾರ ಏನಾದರೂ ನಿಮ್ಗೆ ಈಡೇರಿಸಿದಾರ ಅಂತ? ಆಶ್ವಾಸನೆ 10 ಲಕ್ಷ ಕೊಡ್ತೀನಿ, ಆಮೇಲೆ ನಿಮ್ಗೆ ಖಾಯಂ ನೌಕರಿ ಕೊಡ್ತೇ ಅಂದಿರು. ಆದರೆ ಇಲ್ಲಿವರೆಗೂ 6 ತಿಂಗಳಾದರೂ ಕೂಡ ಇನ್ನೂ ಏನೂ ಪರಿಹಾರ ಸಿಕ್ಕಿಲ್ಲ. ಆಮೇಲೆ ನೌಕರಿ ಕೂಡ ಏನೂ ಇದು ಪರಿಹಾರ ಅದು ಕೂಡ ಸಿಕ್ಕಿಲ್ಲ ನನಗೆ, ಕೆಲಸದ ಕೂಡ. ಸೊ ಈ ಥರ ಅಂದಿದ್ದಾರೆ. ನಾವು ಹೋಗಿ ಭೇಟಿ ಆದರೂ ಕೂಡ ಮಾಡ್ತೀವಿ ಇದೇ ಥರ ಅಂತ ಇದ್ದಾರೆ. ಇಲ್ಲಿವರೆಗೆ 6 ತಿಂಗಳಾಯಿತು, ಇನ್ನೂ ಏನೂ ಪರಿಹಾರ ಸಿಕ್ಕಿಲ್ಲ ಸರ್ಕಾರದಿಂದ. ನಮಗೆ ಸರ್ಕಾರದಿಂದ ನ್ಯಾಯ ಬೇಕು ಅಂತ ನಾ ಕೇಳ್ಕೊಳ್ತೀನಿ. ನಿಮಗೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಏನೋ ದರೋಡೆ ಪ್ರಕರಣ ಆರೋಪಿಗಳಿದ್ರು, ಅವರು ಕೂಡ ಇದುವರೆಗೂ ಪತ್ತೆ ಹಚ್ಚಕ್ಕಾಗಿಲ್ಲ ಪೊಲೀಸ್ ಇಲಾಖೆಗೆ. ಆ ಕುರಿತಾಗಿ ಏನು ಹೇಳ್ತೀರಿ? ದರೋಡೆಕೋರರು ತೊಗೊಂಡು ಹೋದ್ರು, ಅವ್ರಿಗೆ ಇನ್ನೂ ಕೂಡ ಹುಡುಕಿಲ್ಲ, ಇನ್ನೂ ಸಿಕ್ಕಿಲ್ಲ. ನಾ ಹೇಳೋದೇನೆಂದರೆ ಅವ್ರ ದರೋಡೆಕೋರರಿಗೆ ಎಲ್ಲ ಪೊಲೀಸರು ಎಲ್ಲ ಕೆಲಸ ಬಿಟ್ಟು ಅವ್ರಿಗೆ ಹುಡುಕೋದಂದೇ ಇದು ಮಾಡ್ಬೇಕು. ಯಾಕಂದರೆ ಅವರು ಇನ್ನೊಬ್ರಿಗೆ ಪ್ರಾಬ್ಲಮ್ ಮಾಡೋರು. ಯಾಕಂದರೆ ಅವ್ರ ಕೆಲಸನೇ ಇನ್ನೂ ಕ್ರಿಮಿನಲ್ ಕೆಲಸ, ಬರೀ ಇನ್ನೊಬ್ರಿಗೆ ಹಾನಿ ಮಾಡೋದೇ. ಸೊ ಅದಕ್ಕಾಗಿ ದರೋಡೆಕೋರರಿಗೆ ಆದಷ್ಟು ಬೇಗ ಹಿಡಿಬೇಕು ಪೊಲೀಸರು. ಯಾಕಂದ್ರೆ ಅವ್ರು ಇನ್ನೊಬ್ರಿಗೆ ಪ್ರಾಬ್ಲಮ್ ಕೊಡೋರು, ಹಾನಿ ಮಾಡೋರು, ಅಂಥವ್ರಿಗೆ ಹಿಡಿಯೋದು ಭಾಳ ಇಂಪಾರ್ಟೆಂಟ್ ಅದ. ಪ್ರತಿಯೊಂದು ಕೆಲಸ ಬಿಟ್ಟು ಅದು ಅವ್ರಿಗೆ ಹಿಡಿಯೋದು ಮಾತ್ರ ಮಾಡಬೇಕು. ನಮ್ಮದು ಜಾಯಿಂಟ್ ಕಸ್ಟೋಡಿಯನ್ ಒಂದು ಗಿರಿ ವೆಂಕಟೇಶ್ ಅನ್ನೋ ಒಂದು ಸ್ಥಳದಲ್ಲಿ ಮೃತಪಟ್ಟ. ಆದರೂ ಕೂಡ ಇಲ್ಲಿವರೆಗೂ ಪೊಲೀಸರು ಅವ್ರಿಗೆ ಹಿಡಿದಿಲ್ಲ. ಹಿಡಿಬೇಕು. ಪ್ರತಿಯೊಂದು ಕೆಲಸ ಬಿಟ್ಟು ಅವ್ರಿಗೆ ಹಿಡಿಯೋದು ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ. ಹಿಡಿಬೇಕು ಪೊಲೀಸರು ಅಂತ ನಾನು ಕೇಳ್ಕೊಳ್ತೇನೆ. ಹೊನ್ನಿಕೇರಿ ಗುತ್ತಿಗೆ ಆಧಾರ ಮೇಲೆ ಕೊಟ್ಟಿದ್ದಾರೆ. ಅಲ್ಲಿ ಸಮಸ್ಯೆ ಏನಂದರೆ ನಂಗೆ ಹೋಗ್ಲಿಕ್ಕೆ ಬರ್ಲಿಕ್ಕೂ ತುಂಬ ಪ್ರಾಬ್ಲಮ್ ಆಗೋದು. ಇನ್ನೂ ನಂಗೆ ಹೆಲ್ತ್ ಏನೋ ಇಶ್ಯೂ ಅದ. ಸೊ ಖಾಯಂ ನೌಕರಿ ಇಲ್ಲ, ಗುತ್ತಿಗೆ ಆಧಾರ ಮೇಲೆ ಕೊಟ್ಟಿದ್ದಾರೆ. ಸ್ಯಾಲ್ರಿ ಕೂಡ ಭಾಳ ಕಡಿಮೆ ಇದೆ. ಆ ಸ್ಯಾಲ್ರಿಯಲ್ಲಿ ನಮ್ಮ ಪರಿವಾರಕ್ಕೆ ನೋಡ್ಕೊಳ್ಳೋ ಕೂಡ ಆಗಲ್ಲ. ಅದಕ್ಕೆ ನಾ ಏನು ಕೇಳ್ಕೊಳ್ಳೋದಂದ್ರೆ ಖಾಯಂ ನೌಕರಿ ಕೊಡಬೇಕು, ನಮ್ಮ ಫ್ಯಾಮ್ಲಿಗೋಸ್ಕರ ನಮಗೋಸ್ಕರ ಕೊಡಬೇಕು ಖಾಯಂ ನೌಕರಿ ಅಂತ ನಾ ಕೇಳ್ಕೊಳ್ತೀನಿ. ಹೌದು, ಅವ್ರಿಗೆ ಕೂಡ ಸಲೋದು. ಆಮೇಲೆ ನಮ್ಮ ತಾಯಿಯವ್ರದ್ದು ಮನೆಯಲ್ಲಿ ಪರಿಸ್ಥಿತಿ ನಮ್ಮದು ಅಷ್ಟು ಇದಿಲ್ಲ, ತುಂಬ ಬಡ ಕುಟುಂಬದವ್ರು ಅಂತಂದು ಹೇಳ್ಕೊಂಡು
ನಮಗೆ ಪರಿಹಾರ ಕೊಡಬೇಕು, ಆರ್ಥಿಕ ಸರ್ಕಾರದಿಂದ ನ್ಯಾಯ ಸಿಗಬೇಕಂತ ನಾ ಕೇಳ್ಕೊಳ್ತೇನೆ. ಇಲ್ಲವ್ರ ತಾಯಿ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಅವ ಏನು ಮಗಳಿಗೆ ಇದಾಗಿತ್ತು, ಈಗ ನಿಮ್ಗೆ ಪೂರ್ತಿ ಕಷ್ಟದಾಗಿದ್ದೀರಿ, ಏನು ಹೇಳ್ತೀರಿ? ನಾವು ನಮ್ಮ ಮಗ ಶಿವ ATMದಾಗ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರಿ. ಆದ್ರೆ ನಮ್ಮ ಮಗನಿಗೆ ಆ ಥರ ಆಗಿದೆ ರೀ. ಈಗ ನಮಗೆ ಯಾರು ಇಲ್ಲ ನೋಡ್ರಿ, ನೀವೇ ಯಾವುದಾದ್ರೂ ನೌಕರಿ ಕೊಟ್ಟು ನಮಗೆ ಕಾಪಾಡ್ರಿ ಅಂತಂದು ಕೇಳ್ಕೊತೇವೆ ರೀ. ಮತ್ತಿದ್ರಕ್ಕಿಂತ ದೊಡ್ಡದು ಏನಿಲ್ಲ ನಮಗೆ. ಈಗ ನಿಮ್ಮನ್ನ ಅವ್ರು ಸಾಕ್ಬೇಕಾಗಿತ್ತು, ಅಂತ ಟೈಮ್ ನೀವು ಅವ್ರ ಸಲುವಾಕತ್ತೀರಿ. ಈಗ ಕೊಡ್ಬೇಕಲ್ಲ ಸರ್ಕಾರ, ಯಾಕೆ ಇಷ್ಟು ಇದು ಮಾಡೋದು? ಮನೆ ಮಠ ಬಂದು ಭರವಸೆ ಕೊಟ್ಟವ್ರು ಈಶ್ವರ ಖಂಡ್ರೆ ಅವರು. ನಮಗೆ ಭರೋಸೆ ಕೊಟ್ಟು ನಮಗೆ ನಿಮ್ಮ ಕೈ ಹಿಡ್ತೀನಿ ನಾವು ಅಂತಂದು ಹೇಳಿ ಹೋಗಿದ್ದಾರ್ರಿ. ಇನ್ನೂವರೆಗೂ ನನ್ನ ಮಗನಿಗೆ ಯಾವುದಾದ್ರೂ ಒಂದು ಜಾಬ್ ಕೊಡ್ರಿ ಅಂತ ಕೇಳ್ಕೊಂಡಿದ್ದೇನೆ ರೀ. ಈಶ್ವರ ಖಂಡ್ರೆ ಅವ್ರಿಗೆ ಆಯ್ತಮ್ಮ ಅಂತಂತ ಹೇಳಿದ್ರಿ. ಯಾವುದಾದ್ರೂ ಸರ್ಕಾರ ನೌಕರಿ ಕೊಟ್ಟು ನಮ್ಮ ಮಗನಿಗೆ ರಕ್ಷಣೆ ಮಾಡ್ಬೇಕಂತ ಕೇಳ್ಕೊತೀರಿ. ನಾ ಮತ್ತೇನು ಬೇಡ ನಮಗೆ. ಬೆಂಗಳೂರಿಗೆ ಹೋಗಿದ್ರು, ಕೈ ಮುಗಿದ ಕಾಲು ಮುಗಿದ, ಆದ್ರೂ ಕೂಡ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರಂತ ಯಾರಿಗೆ ಗೊತ್ತ್ರಿ. ದೇವ್ರಿಗೆ ಕುನ್ನ ನೋಡ್ರಿ, ಕೊಡ್ಬೇಕ್ರಿ. ನಾವು ಭಾಳ ಬಡ ಕುಟುಂಬದವ್ರಿ. ನಮ್ಮ 6 ತಿಂಗಳೈತ್ರಿ, ನಮಗೂ ಸಾಲ ಕೂಡ ಆಗಿದೆ ನಮ್ಮ ಮಗನಿಗೆ. ನಾವು ಏನು ಮಾಡಬೇಕು? ಟ್ಯಾಬ್ಲೆಟ್ಸು ಗೋಲಿ ಅದು ಎಲ್ಲ ಹೋಗೋದು ಬರೋದು ಭಾಳ ಕಷ್ಟ ಆಗ್ಲತ್ತರಿ ನಮ್ಮ ಮಗನಿಗೆ. ಯಾರಾದರೂ ಸರ್ಕಾರ ನಮ್ಗೆ ಏನಾರ ಆರ್ಥಿಕ ಸಹಾಯ ಮಾಡ್ಬೇಕಂತ ಕೇಳ್ಕೊತೀರಿ. ಮತ್ತೇನು ನಮ್ಗೆ ನೋಡೋರು ಭೀ ಯಾರಿಲ್ರಿ. ಈಗ ನೀವೇ ನೋಡೋರ್ರಿ. ಈಗ ಯಾವುದಾದ್ರೂ ನೌಕರಿ ಕೊಡ್ರಿ ನಮ್ಮ ಮಗನಿಗೆ. ಭಾಳ ಕಷ್ಟದಲ್ಲಿದ್ದೇವ್ರಿ ನಾವು. ಯಾವುದಾದ್ರೂ ಸರ್ಕಾರ ನೌಕರಿ ಕೊಡ್ರಿ ನಮ್ಗೆ. ಇದು ಏನು ಶಿವಕುಮಾರ್ ಗುಂಡಳ್ಳಿ ಅವರ ಕುಟುಂಬಸ್ಥರ ಮಾತು. ಏನು ಈಗಾಗಲೇ ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ, ಕುಟುಂಬ ಸಲುವುದು ಕೂಡ ಕಷ್ಟ ಆಗ್ತಾ ಇದೆ, ಮೆಡಿಸಿನ್ ತಗೊಳ್ಳೋಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಶೀಘ್ರವಾಗಿ ಸರ್ಕಾರ ಏನಿದೆ ಒಂದು ಕಾಯಂ ನೌಕರಿ ಕೊಡಬೇಕು, ಜೊತೆಗೆ ನಮಗೆ ಪರಿಹಾರ ಏನು ಈಶ್ವರ ಖಂಡ್ರೆ ಅವರು ಹೇಳಿದಂತೆ 10 ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಆ ಹಣವನ್ನು ಕೊಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ತಾಯಿ ಕೂಡ ಸಾಕಷ್ಟು ಅಳಲನ್ನ ನ್ಯೂಸ್ ಫಸ್ಟ್ ಮೂಲಕ ಹೊರಹಾಕಿರುವಂಥದ್ದು. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.